ಇನ್ನು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಈಗ ಸರ್ಕಾರದ ಬೊಕ್ಕಸ ಖಾಲಿ ಆಗೋಗಿದೆ. ಅದನ್ನು ತುಂಬಿಸಿಕೊಳ್ಳೋಕೆ ಹೊಸ ಹೊಸ ಮಾರ್ಗಗಳನ್ನು, ದುಡ್ಡಿನ ಮೂಲವನ್ನು ಹುಡುಕ್ತಾ ಇದೆ. ಜನರಿಗೆ ಬೇಕಾಗಿದ್ದು ಕೆಲಸ, ತಮ್ಮ ಅನುಕೂಲ, ಅದರ ಉಪಯೋಗವನ್ನು ಈಗ ದುರುಪಯೋಗ ಅಂತೀರೋ ಉಪಯೋಗ ಅಂತೀರೋ ಅದನ್ನು ಸರ್ಕಾರ ಮಾಡ್ಕೊಳ್ತಾ ಇದೆ. ಹೇಗೆ, ಯಾವ ಮೂಲಕವಾಗಿ ಇಲ್ಲಿದೆ ನೋಡಿ. ಬಿ ಖಾತಾ ಮಾಡಿಸಲು 3 ತಿಂಗಳ ಗಡುವು. ಅನಧಿಕೃತ ಬಡಾವಣೆಗಳಿಗೆ ಇಲ್ಲ ಅವಕಾಶ. ಗ್ಯಾರಂಟಿಗಳ ಭಾರದಿಂದ ಕಂಗೆಟ್ಟಿರುವ ರಾಜ್ಯ ಸರ್ಕಾರ ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಮಾರ್ಗ ಹುಡುಕ್ತಿದೆ. ಅನಧಿಕೃತ ಬಡಾವಣೆಗಳಿಂದ ಬೊಕ್ಕಸಕ್ಕೆ ಯಾವುದೇ ಆದಾಯ ಇಲ್ಲದಿರೋದನ್ನ ಮನಗಂಡ ಸಿದ್ದರಾಮಯ್ಯ ಸರ್ಕಾರ ಇದೀಗ ಬಿ ಖಾತಾ ಭಾಗ್ಯ ಕರುಣಿಸುವ ಮೂಲಕ ಆದಾಯ ಸಂಗ್ರಹಕ್ಕೆ ಪ್ಲಾನ್ ಮಾಡಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ನೀಡೋ ಬಗ್ಗೆ ಡಿಸಿಗಳು, ಯೋಜನಾ ನಿರ್ದೇಶಕರು, ಆಯುಕ್ತರು, ಮುಖ್ಯಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು. ಈ ವೇಳೆ ಅನಧಿಕೃತ ಬಡಾವಣೆಗಳಿಂದ ಕಂದಾಯ ಬರ್ತಾ ಇಲ್ಲ, ಜನಕ್ಕೆ ಸವಲತ್ತುಗಳು ಸಿಗ್ತಿಲ್ಲ ಎಂಬ ವಿಚಾರ ಗಮನಕ್ಕೆ ಬಂತು. ಮುಖ್ಯಮಂತ್ರಿಗಳು ತಕ್ಷಣವೇ 11 ಮಹಾನಗರ ಪಾಲಿಕೆ ಸೇರಿ 316 ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮುಂದಿನ 3 ತಿಂಗಳಲ್ಲಿ ಬಿ ಖಾತಾ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಇನ್ಮುಂದೆ ಅನಧಿಕೃತ ಬಡಾವಣೆಗಳಿಗೆ ಅವಕಾಶ ಇರಲ್ಲ ಎಂದು ಘೋಷಣೆ ಮಾಡಿದ್ರು. ಅನಧಿಕೃತ ಬಡಾವಣೆಗಳು ಮತ್ತೆ ತಲೆ ಎತ್ತಿದರೆ ಅಧಿಕಾರಿಗಳು ಜವಾಬ್ದಾರಿಯುತರಾಗಲಿದ್ದಾರೆ. ಸಂಬಂಧಿಸಿದ ಅಧಿಕಾರಿಯ ಮೇಲೆ ಮುಲಾಜಿಲ್ಲದೆ ಕ್ರಮ ಜರುಗಿಸುತ್ತೇನೆ ಎಂದು ಸಿಎಂ ಎಚ್ಚರಿಸಿದ್ರು. ಮಧ್ಯವರ್ತಿಗಳಿಗೆ, ಬ್ರೋಕರ್ಗಳಿಗೆ ತಕ್ಷಣ ಗೇಟ್ ಪಾಸ್ ಕೊಡಲು ಸೂಚಿಸಿದ್ರು. ಇವತ್ತು ಒಂದು ಈಶ್ವರ್ ಖಂಡ್ರೆಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಆ ಸಮಿತಿ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ. ಅದರ ಪ್ರಕಾರ ರೆವಿನ್ಯೂ ಬಡಾವಣೆಗಳು, ಸೈಟ್ಗಳು, ಮನೆಗಳು ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ. ಅದಕ್ಕೆ ಬಿ ಖಾತಾ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಎಲ್ಲ ನಗರ ಪ್ರದೇಶಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಡಿಸಿಗಳು, ಯಾರು ಯೋಜನಾ ಇಲಾಖೆಯವರು, ಇತರ ಅಧಿಕಾರಿಗಳು, ಸಿಇಒಗಳು ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಕಾಯ್ದೆ ಮೂಲಕ ಅನಧಿಕೃತ ಬಡಾವಣೆಗಳ ಸಕ್ರಮಕ್ಕೆ ತೀರ್ಮಾನ. 3 ತಿಂಗಳಲ್ಲಿ ಬಿ ಖಾತಾ ಮಾಡಿಸಲು ಅನಧಿಕೃತ ಬಡಾವಣೆ ಮಂದಿಗೆ ಅವಕಾಶ. ಇನ್ನು ಮುಂದೆ ಅನಧಿಕೃತ ಬಡಾವಣೆಗಳಿಗೆ ರಾಜ್ಯದಲ್ಲಿ ಅವಕಾಶವಿಲ್ಲ. ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದರೆ ಡಿಸಿ ಸೇರಿದಂತೆ ಅಧಿಕಾರಿಗಳೇ ಹೊಣೆ. ಮಧ್ಯವರ್ತಿಗಳಿಗೆ, ಬ್ರೋಕರ್ಗಳಿಗೆ ತಕ್ಷಣ ಗೇಟ್ ಪಾಸ್. ಅನಧಿಕೃತ ರೆವೆನ್ಯೂ ಬಡಾವಣೆಗಳಲ್ಲಿ ಸೈಟು, ಮನೆ ಕಟ್ಟಿರುವವರಿಗೆ ತೊಂದರೆ ಆಗಬಾರದು. 3 ತಿಂಗಳಲ್ಲಿ ಬಿ ಖಾತಾ ಮಾಡಿಸಲು ಅನಧಿಕೃತ ಬಡಾವಣೆಗಳಿಗೆ ಅವಕಾಶ. ಇನ್ನು ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಹೆಚ್ಚಿನ ತೆರಿಗೆ ಆದಾಯ ಬರಲಿದೆ. ಸದ್ಯ ವಾರ್ಷಿಕವಾಗಿ 1,400 ಕೋಟಿ ತೆರಿಗೆ ಬರುತ್ತಿದ್ದು, ಈಗ ಅಂದಾಜು 4,000 ಕೋಟಿ ತೆರಿಗೆ ನಿರೀಕ್ಷೆ ಮಾಡಬಹುದು ಎನ್ನಲಾಗಿದೆ. ಕಂದಾಯ, ನಗರಾಭಿವೃದ್ಧಿ, ಪೌರಾಡಳಿತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಜವಾಬ್ದಾರಿ ವಹಿಸಿದ್ದಾರೆ. 1,500 ಸಮಥಿಂಗ್ ನಮಗೆ ವರ್ಷಕ್ಕೆ ಹಳೆಯದು ಕಲೆಕ್ಷನ್ ಇತ್ತು. ಈಗ ಅದು ಒಟ್ನಲ್ಲಿ ಬಿ ಖಾತಾ ಅಭಿಯಾನದಿಂದ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರುವ ಜೊತೆಗೆ ಅನಧಿಕೃತ ಬಡಾವಣೆಗಳಲ್ಲಿ ಸೈಟ್, ಮನೆ ಕಟ್ಟಿದವರಿಗೂ ಅನುಕೂಲ ಆಗಲಿದೆ. 3 ತಿಂಗಳ ಡೆಡ್ಲೈನ್ ಸಹಕಾರಿಯಾಗಲಿದ್ದು, ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.